ಎಲ್ರಿಗೂ ಸಹ ಶುಭ ಸಂಜೆ. ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ನಿಂತಿರ್ತಕ್ಕಂತಹ ಚಿಕ್ಕನಾಯಕನಹಳ್ಳಿಯ ಜನಪ್ರಿಯ ಶಾಸಕರಾದಂತಹ ಸುರೇಶ್ ಬಾಬು ಸರ್ ಅವ್ರಿಗೆ, ಮತ್ತು ನಮ್ಮ ಅಂಚೆ ಇಲಾಖೆಯ ನಮ್ಮ ತುಮಕೂರು ವಿಭಾಗದ ಅಂಚೆ ಅಧೀಕ್ಷಕರಾದಂತಹ ಶಂಕರಪ್ಪ ಸರ್ ಅವರು, ತಿಪಟೂರು ಉಪವಿಭಾಗದ ಅಂಚೆ ಸಹಾಯಕ ಅಧೀಕ್ಷಕರಾದಂತಹ ಗಂಗಪ್ಪ ಸರ್ ಅವರು, ಮತ್ತು ಉಮಾ ಮೇಡಮು ಎಲ್ಲರೂ ಸಹ ಬಂದಿದ್ದಾರೆ. ಈ ಒಂದು ಸುಸಂದರ್ಭದಲ್ಲಿ ಚಿಕ್ಕನಾಯಕನಹಳ್ಳಿಯ ಎಲ್ಲ ಮಹಾಜನತೆಗೂ ಸಹ ಶುಭ ಸಂಜೆಯನ್ನು ಕೋರ್ತೇನೆ. ಈ ಒಂದು ಕಾರ್ಯಕ್ರಮಕ್ಕೆ ಇಲ್ಲಿ ಬಂದಿರತಕ್ಕಂಥ ಮುಖ್ಯ ಉದ್ದೇಶ ಏನು ಅಂತ ಅಂದರೆ, ನಮ್ಮ ಅಂಚೆ ಇಲಾಖೆಯಲ್ಲಿ ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಅಂತಕ್ಕಂತಹ ಹೊಸ ಡಿಜಿಟಲ್ ಸೇವೆ ಇದೆ. ಆ ಅಕೌಂಟ್ ಮಾಡಿಸ್ಕೊಳೋ ಮೂಲಕ ನೀವು ವಿಚಾರ ಹೇಳ್ತೀನಿ, ನಮ್ಮ ಈ ಭಾರತದಲ್ಲಿ ಎಷ್ಟೋ ಜನ ಅನ್ಆರ್ಗನೈಸ್ಡ್ ಸೆಕ್ಟರ್ ಅಂತ ಹೇಳ್ತೀವಿ. ನಿಮ್ಗೆಲ್ರಿಗೂ ಸಹ ಇನ್ಶೂರೆನ್ಸ್ ಅನ್ನೋದಿರಲ್ಲ. ಪ್ರತಿಯೊಂದು ಜೀವವು ಅಮೂಲ್ಯ ಅಂತ ಹೇಳ್ತೀವಿ. ಈ ಸಂದರ್ಭದಲ್ಲಿ ನೀವು ಇಲ್ದಲೇ ಇರ್ತಕ್ಕಂತಹ ಸಂದರ್ಭದಲ್ಲಿ ನಿಮ್ಮ ಫ್ಯಾಮಿಲಿಗೆ, ನಿಮ್ಮ ಕುಟುಂಬಗಳಿಗೆ ಆರ್ಥಿಕವಾಗಿ ಸಹಾಯ ಆಗಲಿ ಅಂತ ಹೇಳಿ ಕೇಂದ್ರ ಸರ್ಕಾರ ಎಷ್ಟೊಂದು ಯೋಜನೆಗಳನ್ನು ಎಲ್ಲರಿಗೂ ಪರಿಚಯಿಸಿದೆ. ಅದರಲ್ಲಿ ನಿಮಗೆ ಗೊತ್ತಿರ್ತಕ್ಕಂತಹ PMJJY ಆಗಿರಲಿ, PM ಅವೆಲ್ಲ ಸ್ಕೀಮ್ಸ್ ಇದ್ದಾವೆ, APY ಸ್ಕೀಮ್ಸು ಇವೆಲ್ಲವೂ. ಅದ್ರ ಜೊತೆಗೆ ಈಗ IPPBನವರು ನಾವು ಟೈಅಪ್ ಮಾಡಿಕೊಂಡು ನಿಮಗೆ ಗ್ರೂಪ್ ಇನ್ಶೂರೆನ್ಸ್ ಅಂತ ಹೇಳಿ ಮಾಡಿಸ್ತಾ ಇದ್ದೇವೆ. ಕೇವಲ 749, ಒಂದು ವರ್ಷಕ್ಕೆ ಕೇವಲ 749 ರೂಪಾಯಿ ಪ್ರೀಮಿಯಂ ಕಟ್ಟಿದ್ರೆ ನಿಮಗೆ 15 ಲಕ್ಷಗಳ ಸಮ್ ಅಶ್ಯೂರ್ಡ್ ವಿಮೆ ಸಿಗುತ್ತೆ. ಅಂದರೆ ಇನ್ ಕೇಸ್ ಈಗ ರೈತರು ಇರ್ತೀರಾ, ರಾತ್ರಿ ಸಮಯದಲ್ಲಿ ನೀವು ತೋಟದಲ್ಲಿ ಕೆಲಸ ಮಾಡಲಿಕ್ಕೆ ಹೊಲ ಗದ್ದೆನಲ್ಲಿ ಕೆಲಸಕ್ಕೆ ಹೋಗ್ತೀರಾ, ಏನಾದರೂ ಹಾವು ಕಚ್ಚಬಹುದು, ಇಲ್ಲ ವಿದ್ಯುತ್ ತಂತಿ ನಿಮಗೆ ಏನಾದರೂ ಆಗಿ ಪ್ರಾಣ ಹೋಗೋಂಥ ಚಾನ್ಸಸ್ ಇರುತ್ತೆ. ಮತ್ತು ಇವಾಗ ಎಲ್ಲರಿಗೂ ಸಹ ಆಲ್ರೆಡಿ ಎಲ್ಲರಿಗೂ 2 ವೀಲರ್ಸ್ ಅಂತೂ ಇದ್ದೇ ಇರುತ್ತೆ. ಸಾಮಾನ್ಯವಾಗಿ ಎಲ್ಲರೂ ಸಹ ನಿಮ್ಮ ದಿನನಿತ್ಯದ ಜೀವನೋಪಾಯಕ್ಕಾಗಿ ಬಳಸ್ತಾ ಇರ್ತೀರಾ. ಅವುಗಳನ್ನು ಓಡಿಸ್ಬೇಕಾದ್ರೆ ನಿಮಗೆ ಆಕ್ಸಿಡೆಂಟ್ ಆಗತಕ್ಕಂತಹ ಸಂದರ್ಭಗಳಿರ್ತವೆ. ಈ ಸಂದರ್ಭಗಳಲ್ಲಿ ನಿಮಗೆ ಇನ್ ಕೇಸ್ ಏನಾದ್ರೂ ಅಪಘಾತ ಆಯಿತು ಅಂತಂದರೆ, ಅಪಘಾತದ ಆಸ್ಪತ್ರೆ ಖರ್ಚು 60,000, 80,000ದವರೆಗೂ ಸಹ ಈ ಒಂದು ವಿಮೆಯನ್ನು ಹೊಂದಿದರೆ ನಿಮಗೆ ಅದನ್ನು ನಮ್ಮ ಡಿಪಾರ್ಟ್ಮೆಂಟ್ ಅವರು ಭರಿಸ್ತಾರೆ ಆ ದುಡ್ಡನ್ನು. ಇನ್ ಕೇಸ್ ನಿಮಗೆ ಏನಾದ್ರೂ ಜೀವಕ್ಕೇ ಫುಲ್ ಪ್ರಾಣನೇ ಹಾರಿ ಹೋಯಿತು ಅಂತಂದರೆ ನಿಮ್ಮ ಕುಟುಂಬಕ್ಕೆ 15 ಲಕ್ಷ ರೂಪಾಯಿಗಳ ವಿಮೆ ಸಿಗುತ್ತೆ ಕೇವಲ 749 ರೂಪಾಯಿನಲ್ಲಿ. ಇನ್ನೊಂದು ಸ್ಕೀಮು ಬರೀ ನಿಮಗೆ 549 ರೂಪಾಯಿಗೆ ಅಥವಾ 550 ರೂಪಾಯಿಗೆ 10 ಲಕ್ಷಗಳ ವಿಮೆ ಸಿಗುತ್ತೆ. ನಿಮ್ಮದು ಇದು ಒಂದಿನದ್ದು ಇಲ್ಲ 2 ದಿನದ್ದು ಕೂಲಿ ಆಗಿರ್ಬೋದು, ಇಲ್ಲ ನೀವು ಯಾವುದ್ರಲ್ಲೂ ಗಳಿಸೋ ಅಂತಹ ಅಮೌಂಟ್ ಆಗಿರ್ಬೋದು. ದಯವಿಟ್ಟು ಎಲ್ಲರೂ ಮಾಡಿಸ್ಕೊಳ್ಳಿ ಅಂತ ನಿಮ್ಮನ್ನು ಕೇಳ್ಕೊತೀನಿ. ಯಾಕೆ ಅಂತಂದರೆ ನಿಮ್ಮ ಮುಂದೆ ಇವಾಗ ನಿಮಗೆ 2 ಎಕ್ಸಾಂಪಲ್ಗಳು, ಉದಾಹರಣೆಗಳನ್ನು ನೀಡ್ತೇವೆ. ಇವರು ಕಟ್ಟಿರ್ತಕ್ಕಂತಹ 749 ಮತ್ತು 549 ರೂಪಾಯಿಗೆ ಇವರ ಫ್ಯಾಮಿಲಿಯವರು ದುರದೃಷ್ಟವಶಾತ್ ಅವರಿಗೆ ಅಪಘಾತದಲ್ಲಿ ಅವರು ತೀರಿ ಹೋಗಿರ್ತಾರೆ. ಅವರ ಫ್ಯಾಮಿಲಿಗೆ ಇವಾಗ ನಮ್ಮ ಶಾಸಕರ ಕೈಯಿಂದ ನಾವು ಆ ವಿಮಾ ಹಣವನ್ನು ಕೊಡಿಸ್ತಾ ಇದ್ದೇವೆ, ನಮ್ಮ ಅಂಚೆ ಅಧೀಕ್ಷಕರು. ದಯವಿಟ್ಟು ಇನ್ಮೇಲೆ ಎಲ್ಲರಲ್ಲೂ ಕೇಳ್ಕೊಳೋದೇನು ಅಂತ ಅಂದರೆ, ನಿಮ್ಮ ಈ ದಿನ ಮತ್ತು ಮುಂದಿನ ದಿನಗಳನ್ನು ಸುಭದ್ರವಾಗಿರಿಸ್ಕೊಳ್ಳಿ. ಅದಕ್ಕೋಸ್ಕರ ಅಂಚೆ ಇಲಾಖೆಯಲ್ಲಿ ಪರಿಚಯಿಸಿರ್ತಕ್ಕಂತಹ ಈ ಒಂದು ಗ್ರೂಪ್ ಇನ್ಶೂರೆನ್ಸ್ ನಿಮಗೆ ತಿಂಗಳ 2,000, 5,000 ಕಟ್ಟಿ ಅಂತ ಯಾರೂ ಕೇಳಲ್ಲ. ಒಂದು ದಿನದ ಕೂಲಿ ಆಗಿರ್ಬೋದು, ಇಷ್ಟನ್ನು ಕಟ್ಟಿ ನಿಮ್ಮ ಜೀವನವನ್ನು ಅಥವಾ ಜೀವವನ್ನು ಸುರಕ್ಷಿತವಾಗಿಟ್ಸ್ಕೊಳ್ಳಿ ಅಂತ ಕೇಳ್ಕೊತೀನಿ. ಈಗ ಸರ್ ಅವರು ಚೆಕ್ಕನ್ನು ಹಸ್ತಾಂತರಿಸಲಿ ಅಂತ ಕೇಳ್ಕೊತೀನಿ. ಈ ಸಂದರ್ಭದಲ್ಲಿ ಶ್ರೀಮತಿ ಆಶಾರಾಣಿಯವರಿಗೆ ಧನ್ಯವಾದಗಳನ್ನು ಹೇಳ್ತಾ, ಈ IPPB ಅವ್ರು ಏನು ಹೇಳಿದ್ರು ಅದಕ್ಕಾಗಿ ಒಂದು ಚುಟುಕು ಏನಪ್ಪ ಹೆಸರು ಅವರು, ರತ್ನಮ್ಮ. ಈಗ ರತ್ನಮ್ಮ ಅವರಿಗೆ ಫಲಾನುಭವಿಗಳ ಅಪಘಾತದಲ್ಲಿ ವಿಮೆ ಹೊಂದಿದ ಅವರ ಒಂದು ನಾಮಿನಿಯವರಿಗೆ 15 ಲಕ್ಷ ರೂಪಾಯಿಗಳನ್ನು ಮಾನ್ಯ ಶಾಸಕರು ಮತ್ತು ಮಾನ್ಯ ಅಂಚೆ ಅಧೀಕ್ಷಕರಿಂದ ವಿತರಿಸ್ತಾ ಇದ್ದೀವಿ. ಶ್ರೀಮತಿ ರತ್ನಮ್ಮನವರು, ಇವರು ಬಸವರಾಜು BS ಎಳನಾಡು ಪೋಸ್ಟ್ ಆಫೀಸ್ ಅಂಡರ್ ಬರುತ್ತೆ ಇದು. ಇವರು ಬೆನಿಫಿಷಿಯರಿ. ಇವರಿಗೆ 15 ಲಕ್ಷಗಳ ವಿಮೆಯನ್ನು ಸರ್ ನಮ್ಮ ಮಾನ್ಯ ಶಾಸಕರು ಹಸ್ತಾಂತರಿಸಬೇಕು ಅಂತ ಅವರಲ್ಲಿ ವಿನಂತಿಸ್ಕೊಳ್ತೇನೆ. ಎರಡನೇವರು ಶ್ರೀಮತಿ ರೇಣುಕಾಂಬರವರು, ಇವರ LIC ಇವರ ಮಗ ಡೆತ್ ಆಗಿರ್ತಾರೆ. ಇವ್ರದ್ದು ತೀರ್ಥಪುರ ಅಂಚೆಯ ಅಡಿಯಲ್ಲಿ ಬರ್ತಕ್ಕಂಥ ಊರಿನವರು ಇವರು. ಇವರಿಗೆ 10 ಲಕ್ಷ ರೂಪಾಯಿಗಳ ವಿಮೆಯನ್ನು ಸರ್ ಹಸ್ತಾಂತರಿಸಬೇಕಂತ ಅವರಲ್ಲಿ ಕೇಳ್ಕೊಳ್ತೇನೆ. ಇವರು ಕೃಷಿ ಹೊಂಡಕ್ಕೆ ಬಿದ್ದು ಇವ್ರ ಮಗ ತೀರಿ ಹೋಗಿರ್ತಕ್ಕಂಥದ್ದು. ಈಗ ನಿಮಗೆಲ್ಲ ಅಂಚೆ ಇಲಾಖೆ ಬಗ್ಗೆ ಏನು ಅನ್ನಿಸ್ತಿದೆ?